ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ದೇಶದಲ್ಲಿ ಈಗ ಯುದ್ಧದ ಪರಿಸ್ಥಿತಿ ಇದೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾವ ಮಟ್ಟಕ್ಕೆ ಯುದ್ಧದ ಭೀತಿ ಇದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹದ್ದೇ ವಿಚಾರ. ನಿನ್ನೆ ತಾನೇ ಭಾರತ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದ ಕೆಲವು ಆತಂಕವಾದಿಗಳ ಉಗ್ರವಾದಿಗಳ ಅಡಗುದಾಣಗಳನ್ನು POK ಮತ್ತು ಪಾಕಿಸ್ತಾನದ ಮೇನ್ಲ್ಯಾಂಡ್ ಎರಡೂ ಕಡೆ ಧ್ವಂಸ ಮಾಡಿದೆ. ಹಾಗಾಗಿ ರಿಟಾಲಿಯೇಷನ್ನಲ್ಲಿ ಪಾಕಿಸ್ತಾನವು ಸಹ ಫೈರಿಂಗ್ ಮಾಡ್ತಾ ಇದೆ. ಪೂಂಚ್ ಭಾಗದಲ್ಲಿ ಏನಿದೆ ಕಾಶ್ಮೀರದಲ್ಲಿ, ಅಲ್ಲಿ ಒಂದಷ್ಟು ಜನನು ನಮ್ಮ ಕಡೆ ಭಾರತದ ಕಡೆಯಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಈ ದೇಶದಲ್ಲಿ ನಾವು ನೋಡಬೇಕಾಗಿದ್ದಂತಹದ್ದು ಒಗ್ಗಟ್ಟು. ಆದರೆ ಕೆಲವು ಅನಿಷ್ಟ ಆತ್ಮಗಳಿಗೆ ಈ ಸಂದರ್ಭದಲ್ಲಿಯೂ ಸಹ ಕೇವಲ ಮತ್ತು ಕೇವಲ ಧರ್ಮದ್ವೇಷವೇ ಬೇಕು, ಇಸ್ಲಾಮೋಫೋಬಿಯಾನೇ ಬೇಕು, ಮುಸ್ಲಿಮರ ವಿರುದ್ಧ ದ್ವೇಷ ಕಕ್ಕೋದೇ ಇಂಪಾರ್ಟೆಂಟು. ಅದು ಆರ್ಮಿಯವರಾಗಿದ್ದರೂ ಸರಿಯೇ. ಅಂತಹ ಒಂದು 3 ಘಟನೆಗಳು ನಾವು ನಾಚ್ಕೋಬೇಕು. ನಾವಿರುವ ಸನ್ನಿವೇಶಕ್ಕೆ ಇವು ಬೇಕಾ ಈ ರೀತಿ ಅಂತಹ 3 ಘಟನೆಗಳು ನಿನ್ನೆಯಿಂದ ನಡೆದಿದೆ. ಆ 3 ಘಟನೆಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇ ಘಟನೆ, ಭಾರತದ ಆರ್ಮಿಯಲ್ಲಿ ಕರ್ನಲ್ ಆಗಿರುವಂತಹ ಸೋಫಿಯಾ ಖುರೇಷಿ ನಿನ್ನೆ ಆಪರೇಷನ್ ಸಿಂಧೂರ್ ವಿವರಗಳನ್ನು ಕೊಡೋದಕ್ಕೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳಾ ಅಧಿಕಾರಿಗಳು ಇಬ್ಬರು ಬಂದು ಕೂತ್ಕೊಂಡು ಆ ಮಾಹಿತಿಯನ್ನು ಕೊಟ್ಟರು. ವ್ಯೋಮಿಕಾ ಸಿಂಗ್ ಒಬ್ಬರು, ಇನ್ನೊಬ್ಬರು ಕರ್ನಲ್ ಸೋಫಿಯಾ ಖುರೇಷಿ. ವ್ಯೋಮಿಕಾ ಸಿಂಗ್ ವಿಂಗ್ ಕಮಾಂಡರ್. ಅವರಿಬ್ಬರು ಮಾಹಿತಿಯನ್ನು ಕೊಟ್ಟರು. ಅಂತಹ ಐತಿಹಾಸಿಕ ದಿನ ನಮ್ಮ ಧರ್ಮದ್ವೇಷಗಳು ಇಸ್ಲಾಮೋಫೋಬಿಯಾದಲ್ಲಿ ನರಳುತ್ತಾ ಇರುವಂತಹ ಜನ ಏನು ಮಾಡಿದ್ರು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಇನ್ನೊಂದು ಸೆಕೆಂಡ್ ಒನ್ನು ಒಬ್ಬ ರಫೇಲ್ ಯುದ್ಧ ವಿಮಾನವನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಚಲಾಯಿಸಿದಂತಹ ವ್ಯಕ್ತಿ. ಆ ವ್ಯಕ್ತಿಯನ್ನು ಆತನ ಧರ್ಮದ ಕಾರಣಕ್ಕೆ ಹಿಲಾಲ್ ಅಹಮದ್ ಅವರ ಹೆಸರು, ಭಾರತೀಯ ವಾಯುಪಡೆಯಲ್ಲಿರುವಂತಹ ಅಧಿಕಾರಿ, ರಫೇಲ್ ಯುದ್ಧ ವಿಮಾನವನ್ನು ಮೊಟ್ಟ ಮೊದಲ ಬಾರಿಗೆ ಭಾರತೀಯನಾಗಿ ಚಲಾಯಿಸಿದಂತಹ ಕೀರ್ತಿಯನ್ನು ಹೊಂದಿರುವ ವ್ಯಕ್ತಿ. ಆ ವ್ಯಕ್ತಿಯನ್ನು ಎಷ್ಟು ತುಚ್ಛವಾಗಿ ಟ್ರೋಲ್ ಮಾಡಿದ್ದಾರೆ ಆತನ ಧರ್ಮದ ಕಾರಣಕ್ಕೆ ಅನ್ನೋದನ್ನು ಸಹ ನಾನು ವಿವರಿಸ್ತೀನಿ. ಅದು ಯಾರು ಅಂತ ಕೂಡ ಹೇಳ್ತೀನಿ. ಇನ್ನು ಮೂರನೇದು ನಮ್ಮ ಪ್ರೀತಿ ಪಾತ್ರ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು. ಇಸ್ಲಾಮೋಫೋಬಿಯಾದಲ್ಲಿ ಅತಿ ಹೆಚ್ಚಾಗಿ ನರಳುತ್ತಾ ಇರೋದು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಅಂತ ಯಾವುದಾದ್ರೂ ಇದ್ದರೆ ಅದು ಭಾರತದ ಮಾಧ್ಯಮಗಳು. ಆ ಮಾಧ್ಯಮಗಳು ಎಂತಹ ನೀಚ ಕೆಲಸವನ್ನು ಮಾಡಿದ್ದಾವೆ ಅಂದರೆ, ಭಾರತದ ಒಳಗೆ ಭಾರತದ ಪ್ರಜೆಯೊಬ್ಬರು ಪಾಕಿಸ್ತಾನದ ಫೈರಿಂಗ್ನಿಂದ ಜೀವ ಕಳ್ಕೊಳ್ತಾರೆ. ಆದರೆ ಆ ವ್ಯಕ್ತಿಯ ಫೋಟೋವನ್ನು ಬಳಸ್ಕೊಂಡು 2 ರಾಷ್ಟ್ರೀಯ ಮಾಧ್ಯಮಗಳು ಆತ ಉಗ್ರವಾದಿ, ಭಾರತ ಸಿಡಿಸಿದ ಬಾಂಬುಗಳಿದಾವಲ್ಲ ಅದರಲ್ಲಿ ಆತ ಸತ್ತು ಹೋದಂತಹ ವ್ಯಕ್ತಿ ಅನ್ನುವಂತಹ ಸುದ್ದಿಗಳನ್ನು ಬಿತ್ತರಿಸಿದವು 2 ಚಾನೆಲ್ಗಳು. ಅದು ಯಾವ ಚಾನಲ್ಲು, ಆ ವ್ಯಕ್ತಿ ಯಾರು, ಈ ನೀಚತನ ಹೇಗೆ ನಡೀತು ಅನ್ನೋದನ್ನು ಸಹ ವಿವರಿಸ್ತೀನಿ. ಸೊ ಈ 3 ಘಟನೆಗಳು ನಾವು ತಲೆ ತಗ್ಗಿಸ್ಬೇಕು. ಯಾಕಂದರೆ ಭಾರತೀಯರಾಗಿ ಈ ದೇಶದಲ್ಲಿ ಕಳೆದ 11 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸಾಧಿಸಿಕೊಟ್ಟಿದ್ದೇನು ಅಂದರೆ, ಯಾರು ಏನೇ ಮಾಡಲಿ, ಅವರು ಸೈನಿಕರೇ ಆಗಿರಲಿ, ದೇಶಕ್ಕಾಗಿ ಜೀವನೇ ಬಿಟ್ಟಿರಲಿ, ಅವರ ಧರ್ಮದ ಕಾರಣಕ್ಕೆ ಅವರನ್ನು ಹೀಯಾಳಿಸ್ಬೇಕು. ಅವರ ತ್ಯಾಗ, ಬಲಿದಾನ, ಶ್ರಮ ಏನೇ ಇರಲಿ ಅದನ್ನು ತುಚ್ಛವಾಗಿ ನೋಡಬೇಕು. ಕೆಟ್ಟದಾಗಿ ಕಮೆಂಟ್ಗಳು ಮಾಡಬೇಕು. ವಾಹಿನಿಗಳು ಸಹ, ಸುದ್ದಿ ಸಂಸ್ಥೆಗಳು ಸಹ, ನ್ಯೂಸ್ ಚಾನೆಲ್ಗಳು ಸಹ ಅದೇ ನೀಚತನದಲ್ಲಿ ಬದುಕ್ತಾ ಇದ್ದಾವೆ, ಅದೇ ಕೊಚ್ಚೆಯಲ್ಲಿ, ಅದೇ ಹೊಲಸಿನಲ್ಲಿ ಬದುಕ್ತಾ ಇದ್ದಾವೆ. ಒಂದೊಂದೇ ವಿವರಿಸ್ಕೊಂಡು ಬರ್ತೀನಿ. ನಿನ್ನೆ ಇಡೀ ಸೌತ್ ಏಷ್ಯಾದಲ್ಲಿ ಹೈಯೆಸ್ಟ್ ಸರ್ಚ್ಡ್ ಆನ್ ಗೂಗಲ್ನಲ್ಲಿ ಸರ್ಚ್ ಮಾಡಿದಂತಹದ್ದು, ಪಾಕಿಸ್ತಾನಲ್ಲಿ ಹೈಯೆಸ್ಟ್ ಸರ್ಚಿಂಗ್ ನಡೆದಿರುವಂಥದ್ದು ಸಿಂಧೂರ್ ಅಂದರೆ ಏನು, ಅದರ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಕೆ. ಯಾಕಂದರೆ ಆಪರೇಷನ್ ಸಿಂಧೂರ್ ಅಂತ ಭಾರತ ಅದಕ್ಕೆ ಹೆಸರು ಕೊಟ್ಟಿದೆ. ಪಾಕಿಸ್ತಾನದ ನೆಲದ ಮೇಲೇ ದಾಳಿ ಮಾಡಿದೆ. ಹಾಗಾಗಿ ಅವ್ರಿಗೆ ಕುತೂಹಲ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡಿರುವಂಥದ್ದು ಏನು ಗೊತ್ತಾ? ಈ ಸೋಫಿಯಾ ಖುರೇಷಿ ಇದ್ದಾರಲ್ಲ, ಅವರ ಧರ್ಮ ಯಾವುದು ಅನ್ನೋದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸರ್ಚ್ ಆಗಿರುವಂತಹ ನಿನ್ನೆಯ ಸರ್ಚ್ ಲಿಸ್ಟ್ ಟ್ರೆಂಡಿಂಗಲ್ಲಿದೆ. ನಮ್ಮ ಜನಕ್ಕೆ ಅವರು ಮಾಡುವ ಕೆಲಸ,
ಅವರು ತೋರಿಸುವ ಧೈರ್ಯ ಅಥವಾ ಶ್ರಮ ಅಥವಾ ತ್ಯಾಗ ಅದು ಯಾವುದು ಬೇಕಾಗಿಲ್ಲ. ಅವರು ಮುಸ್ಲಿಂ ಆಗಿದ್ದರೆ ಟ್ರೋಲ್ ಮಾಡಲೇಬೇಕು. ಅವರ ಶ್ರಮಕ್ಕೆ ಬೆಲೆನೇ ಇರಬಾರ್ದು. ಅರೆ ಎಲ್ಲೂ ಟ್ರೋಲ್ ಏನು ಇವ್ರನ್ನ ಮಾಡಲಿಲ್ವಲ್ಲ ಅಂತೀರಾ? ಅದಕ್ಕೊಂದು ಉದಾಹರಣೆ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಇವರನ್ನು ಬರೀ ಸರ್ಚ್ ಮಾಡಿದ್ರು ಒಂದಷ್ಟು ಕಡೆ ಒಳಗೊಳಗೆ ಏನೇನು ಅನ್ಕೊಂಡಿರ್ತಾರೆ ಅನ್ನೋದನ್ನು ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಹಿಲಾಲ್ ಅಹಮದ್ ಭಾರತೀಯ ವಾಯುಸೇನೆಯಲ್ಲಿ ಅಧಿಕಾರಿ. ಅವರು ಭಾರತದಲ್ಲಿ ರಫೇಲ್ ಯುದ್ಧ ವಿಮಾನವನ್ನು ಚಲಾಯಿಸಿದ ಮೊಟ್ಟ ಮೊದಲ ಪೈಲಟ್. ಅವರು ನಿನ್ನೆ ಮಧ್ಯರಾತ್ರಿ ಅಥವಾ ಮೊನ್ನೆ ರಾತ್ರಿ ನಡೆದಂತಹ ಆಪರೇಷನ್ ಸಿಂಧೂರ್ ಇದೆಯಲ್ಲ, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅವರು ಓಡಿಸ್ಕೊಂಡು ಹೋದಂತಹ ರಫೇಲ್ ಸಹ ಒಂದಾಗಿತ್ತು. ಅವರು ಚಲಾಯಿಸ್ತಾ ಇದ್ದಂತಹ ರಫೇಲ್ ಮೂಲಕ ಬಾಂಬುಗಳನ್ನು ಮಿಸೈಲ್ಗಳನ್ನು ಬಿಟ್ಟು ಪಾಕಿಸ್ತಾನ ಮತ್ತು POK ಎರಡು ಕಡೆ ದಾಳಿಗಳು ನಡೆದವು. ಆ ರೀತಿಯಾಗ ಸೇವೆ ಮಾಡಿದಂತಹ ಹಿಲಾಲ್ ಅಹಮದ್ ಅವ್ರ ಜೀವನೇ ಹೋಗ್ಬೋದಾಗಿತ್ತು. ಆ್ಯಂಟಿ ಮಿಸೈಲ್ ಅವ್ರದ್ದು ಸಿಸ್ಟಮ್ ಏನಾದರೂ ಸರಿ ಇದ್ದಿದ್ರೆ, ಪಾಕಿಸ್ತಾನದ್ದು ಆ್ಯಂಟಿ ಮಿಸೈಲ್ ಹಾಕಿದ್ದಿದ್ರೆ ಇವರ ರಫೇಲ್ ಧ್ವಂಸ ಆಗಿ ಇವರು ಜೀವ ಬಿಡಬೇಕಾಗಿರ್ತಿತ್ತು. ಅಷ್ಟು ದೇಶಭಕ್ತಿಯಿಂದ ಆರ್ಮಿಗೆ ಸೇರಿ ದೇಶಕ್ಕಾಗಿ ಮೊಟ್ಟ ಮೊದಲಿಗರಾಗಿ ರಫೇಲ್ ಯುದ್ಧ ವಿಮಾನವನ್ನು ಚಲಾಯಿಸುವುದನ್ನು ಕಲ್ತಿರುವಂತಹ ವ್ಯಕ್ತಿನ ಎಷ್ಟು ತುಚ್ಛವಾಗಿ ಕಮೆಂಟ್ ಮಾಡ್ತಾರೆ ಅಂದರೆ, ಕವಿತಾ ರಾವ್ BN ಅಂತೆ, ಇಂಥವರಿಗೆ ಫಸ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು. ಕವಿತಾ ರಾವ್ BN. ಆ ಮಹಾತಾಯಿ ಬರೀತಾರೆ ಯಾವುದಕ್ಕೆ? ಹಿಲಾಲ್ ಅಹಮದ್ ಮೊಟ್ಟ ಮೊದಲಿಗರು ರಫೇಲ್ ಯುದ್ಧ ವಿಮಾನವನ್ನು ಚಲಾಯಿಸಿದ್ದು ಭಾರತೀಯರಾಗಿ ಅನ್ನೋದಕ್ಕೆ. ಅವರ ಕಮೆಂಟ್ ಏನು ಗೊತ್ತಾ? ಆದರೂ ಒಂದು ಸಾಬೀನೇ ಬೇಕಿತ್ತ? ಎಷ್ಟು ನೀಚತನ ನೋಡಿ. ಹೊಟ್ಟೆಗೆ ಅನ್ನ ತಿಂತಾರ ಇವರು, ಹೊಟ್ಟೆಗೆ ಅನ್ನ ತಿಂತಾರ ಅಂತ ಹಾಗೆ ಹಾಕಿರೋದು. ಸರಿ, ಅದಕ್ಕೆ ಪ್ರತಿಯಾಗಿ ಯಾರಾದರೂ ಉತ್ತರ ಕೊಡಬೇಕಲ್ವಾ? ಯಾರಾದರೂ ಸ್ವಲ್ಪ ಸಮಯ ಪ್ರಜ್ಞೆ ಇರೋದು, ಕಾಮನ್ ಸೆನ್ಸ್ ಇರೋರು ಅಂದ್ಕೊಂಡ್ರೆ ಅಲ್ಲಿ ಪ್ರಸನ್ನ ಭಟ್ ಅಂತ ಒಬ್ಬರು ಬರ್ತಾರೆ. ನಿನಗಿಂತ ನಾನಿನ್ನೂ ಕೀಳು ಮಟ್ಟದ ಮನುಷ್ಯ, ಹಂಗಲ್ಲಮ್ಮ ಕಮೆಂಟ್ ಹಾಕೋದು ಅನ್ನೋ ರೀತಿಯಲ್ಲಿ. ಆ ಮನುಷ್ಯ ಬಂದು, ನನಗೂ ಅದೇ ಅನ್ನಿಸ್ತು, ಆದರೆ ಈ ಸಮಯದಲ್ಲಿ ಬೇಡ ಅಂತ ಸುಮ್ಮನಿದ್ದೆ. ದೊಡ್ಡ ತ್ಯಾಗಿ ಮನುಷ್ಯ. ಎಲ್ಲಾದರೂ ಒಂದು ಇದು ಪ್ರತಿಮೆ ನಿಲ್ಲಿಸ್ಬಿಟ್ಟು ಇವನಿಗೆ ಸನ್ಮಾನ ಮಾಡಬೇಕು. ತ್ಯಾಗ ಮಾಡಿಬಿಟ್ಟಿದ್ದಾನೆ, ಈ ಸಂದರ್ಭದಲ್ಲಿ ಬೇಡ ಅನ್ನಿಸ್ತಂತೆ. ಮುಸ್ಲಿಮರ ಕೈಯಲ್ಲಿ ಯಾಕೆ ಮಾಡಿಸ್ತಾರೆ, ಮುಸ್ಲಿಮ್ ಯಾಕೆ ಅಂತ. ಆದರೂ ತಡ್ಕೊಂಡಿದ್ನಂತೆ, ಈ ಸಮಯದಲ್ಲಿ ಬೇಡ ಅಂತ. ದೊಡ್ಡ ತ್ಯಾಗ ಅದು. ಆ ಅಯೋಗ್ಯ ಈ ರೀತಿಯಾಗಿ ಕಮೆಂಟಿಗೆ ಉತ್ತರ ಕೊಡ್ತಾನೆ. ಆ ಅಮ್ಮ ಹಾಕಿರೋದಕ್ಕೆ ಕವಿತಾ ರಾವ್ BN. ಆದರೂ ಒಂದು ಸಾಬೀನೇ ಬೇಕಿತ್ತ ಅಂತ ಹಾಕಿದ್ದಕ್ಕೆ ಇವನು ಬರೆಯೋದು, ನನಗೂ ಅದೇ ಅನ್ನಿಸ್ತು, ಆದರೆ ಈ ಸಮಯದಲ್ಲಿ ಬೇಡ ಅಂತ ಸುಮ್ಮನಿದ್ದೆ ಅಂತ. ಅದಕ್ಕೆ ಮತ್ತೆ ಆ ಅಮ್ಮ ಅವನಿಗೆ ಉತ್ತರ ಸೇಮ್ ಬಾಲಿವುಡ್ ಥರ ಕರ್ಮ. ಅಂದರೆ ಬಾಲಿವುಡ್ಡಲ್ಲಿ ಮುಸ್ಲಿಂ ಆ್ಯಕ್ಟರ್ಗಳು ಜಾಸ್ತಿ ಇದ್ದಾರಲ್ಲ, ಅಥವಾ ಟಾಪ್ ಸ್ಟಾರ್ಗಳಾಗಿದ್ದಾರಲ್ಲ, ಸಲ್ಮಾನ್ ಖಾನ್, ಆಮಿರ್ ಖಾನ್, ಶಾರುಖ್ ಖಾನ್, ಇನ್ನೊಂದಷ್ಟು ಖಾನ್ಗಳು, ಮುಸ್ಲಿಂ ಆರ್ಟಿಸ್ಟ್ಗಳು ಸುಮಾರು ಜನ ಇದ್ದಾರೆ. ಹೊಟ್ಟೆ ಉರಿ. ಅಂದರೆ ಈ ದೇಶದ ಮುಸ್ಲಿಮರನ್ನು ಇವರು ಯಾವ ರೀತಿ ನೋಡ್ತಾರೆ ಅಂತ. ಇಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನು ಧರ್ಮ ಹುಡುಕಿದ್ದು, ಅದನ್ನು ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಯಾಕೋ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆಸಿಲ್ಲ, ಸಣ್ಣ ಮಟ್ಟದಲ್ಲಂತೂ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಲ್ಲಿ ರಫೇಲನ್ನು ಯುದ್ಧ ವಿಮಾನವನ್ನು ಭಾರತೀಯನಾಗಿ ಮೊಟ್ಟ ಮೊದಲಿಗರಾದಂತಹ ಹಿಲಾಲ್ ಅಹಮದ್ಗೆ ಈ ರೀತಿ ತುಚ್ಛವಾದ ಕಮೆಂಟ್ಗಳು. ಇನ್ನು ಮೂರನೇ ಘಟನೆ, ಇದೆರಡು ಒಂದಷ್ಟು ಜನರ ದ್ವೇಷ ಆದರೆ, ಮೂರನೇದು ನಮ್ಮ ಮಾಧ್ಯಮಗಳ ದ್ವೇಷ, ಅವರ ಇಸ್ಲಾಮೋಫೋಬಿಯಾ, ಅವರ ನಂಜು. ABP ನ್ಯೂಸ್ ಮತ್ತು Zee ನ್ಯೂಸ್ ಅವರು ಇದ್ದಕ್ಕಿದ್ದಂಗೆ ಒಂದು ನ್ಯೂಸ್ ಪ್ರಸಾರ ಮಾಡಿದ್ರು, ಒಂದು ಫೋಟೋ ಹಾಕಿದ್ರು. ಆ ಫೋಟೋ ಖಾರಿ ಮೊಹಮ್ಮದ್ ಇಕ್ಬಾಲ್ ಅನ್ನುವಂಥವ್ರು. ಆ ಫೋಟೋನ ಹಾಕ್ಬಿಟ್ಟು ಆಪರೇಷನ್ ಸಿಂಧೂರಲ್ಲಿ ಹತನಾದ ಉಗ್ರವಾದಿ, ಭಾರತದ ಬಾಂಬಿಗೆ ಡಮಾರಾದವನು, ಹಾಗೆ ಹೀಗೆ ಅಂತ ಸುದ್ದಿ ಹಾಕಿದ್ರು. ಆದರೆ ಆಮೇಲೆ ಅದಕ್ಕೆ ಸುದ್ದಿಗೆ ಪೂರಕವಾಗಿ ಒಂದಷ್ಟು ಕ್ಲಾರಿಫಿಕೇಷನು ಮತ್ತು ಜುಬೇರ್, ಆಲ್ಟ್ ನ್ಯೂಸ್ನ ಜುಬೇರ್ ಇದಕ್ಕೆ ಪ್ರತಿರೋಧವಾಗಿ ಸತ್ಯವನ್ನು ಹೊರಗಿಟ್ರು. ಏನು ಸತ್ಯ ಅನ್ನೋದಾದರೆ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಬಾರ್ಡರ್ LOCಯಲ್ಲಿ ಸಾಕಷ್ಟು ಫೈರಿಂಗ್ ನಡೆಸ್ತಾ ಇದೆ, ಶೆಲ್ಲಿಂಗ್ ನಡೆಸ್ತಾ ಇದೆ. ಆ ಶೆಲ್ಲಿಂಗಲ್ಲಿ ಇಲ್ಲಿಯವರೆಗೆ 20-25 ಜನ ಭಾರತೀಯರು ತೀರು ಹೋಗಿದ್ದಾರೆ ಅನ್ನುವಂತಹ ಸುದ್ದಿಗಳಿದ್ದಾವೆ. ಸುದ್ದಿಯನ್ನು ಕನ್ಫರ್ಮ್ಡ್, ಕೊಂದು ಹಾಕಿದ್ದಾರೆ. 70ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ.
ಆ ಸತ್ತು ಹೋದವರಲ್ಲಿ ಇವರೊಬ್ಬ ಶಿಕ್ಷಕರು, ಪೂಂಚ್ ಪ್ರದೇಶದಲ್ಲಿರುವಂತಹ ಇಸ್ಲಾಮಿಕ್ ವಿದ್ವಾಂಸ ಮತ್ತು ಸೆಮಿನರಿ ಶಿಕ್ಷಕ. ಇವರ ಹೆಸರು ಖಾರಿ ಮೊಹಮ್ಮದ್ ಇಕ್ಬಾಲ್ ಅಂತ. ಅವರ ಫೋಟೋನ ಆತರವಾಗಿ ಬಳಸ್ಕೊಂಡು ಅಥವಾ ಉದ್ದೇಶಪೂರ್ವಕವಾಗಿ ಬಳಸಿರ್ತಾರೆ. ಯಾಕಂದರೆ ಇವರ ಮನಸ್ಥಿತಿ ಅಂಥದ್ದು. ಮುಸ್ಲಿಮರ ಫೋಟೋ ಸಿಕ್ಕರೆ ಸಾಕು, ಅದಕ್ಕೊಂದು ಕತೆ ಕಟ್ಬೋದು ಅಂತ. ಈ ರೀತಿಯಾಗಿ ಈ ವ್ಯಕ್ತಿಯನ್ನು ಅಷ್ಟು ಕೆಟ್ಟದಾಗಿ ಉಗ್ರವಾದಿ ಅಂತ ಬಿಂಬಿಸೋರು. ಭಾರತೀಯ ಪ್ರಜೆಯನ್ನು, ಒಬ್ಬ ಶಿಕ್ಷಕನನ್ನು, ಶತ್ರು ರಾಷ್ಟ್ರದ ಗುಂಡಿಗೆ ಬಲಿಯಾಗಿರುವ ವ್ಯಕ್ತಿಯನ್ನು ಉಗ್ರವಾದಿ ಅಂತ ಕರೆದ್ರು. ಆಮೇಲೆ ಅದಕ್ಕೊಂದು ಕ್ಷಮೆನೂ ಇಲ್ಲ, ಕ್ಲಾರಿಫಿಕೇಷನೂ ಇಲ್ಲ. ಸೈಲೆಂಟಾಗಿ ತೆಗೆದು ಸೈಲೆಂಟ್ ಆದರು. ಇದು ಮಾಧ್ಯಮಗಳ ನಂಜು. ಹಾಗಾದರೆ ಇಲ್ಲಿ ಹಿಲಾಲ್ ಅಹಮದ್ ಮತ್ತು ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಈ ರೀತಿಯ ದ್ವೇಷ ಅಥವಾ ಈ ರೀತಿಯ ಮನಸ್ಥಿತಿ. ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು, ಅಟ್ಯಾಕ್ ಮಾಡಬೇಕು, ದಾಳಿ ಮಾಡಬೇಕು ಅಂತೆಲ್ಲ ಹೇಳ್ತೀವಿ ಶತ್ರು ರಾಷ್ಟ್ರಕ್ಕೆ. ಈ ದೇಶದ ಒಳಗಿರುವ ಈ ಶತ್ರುಗಳಿಗೆ ಏನು ಮಾಡೋದು? ಇವರಿಗಿಂತ ಶತ್ರುಗಳು ಬೇಕಾ ಈ ದೇಶಕ್ಕೆ? ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳು ದಾಳಿ ಮಾಡಿದ್ದೇನೆ ಹಿಂದೂ ಮುಸ್ಲಿಂ ಗಲಾಟೆ ಆಗಲಿ ಅಂತ. ಅದನ್ನು ಸ್ವತಃ ಸರ್ಕಾರ ಒಪ್ಕೊಂಡಿದೆ. ಆದರೆ ಈ ನೀಚ ಮನಸ್ಥಿತಿಯ ಒಂದಷ್ಟು ಜನ ಇದ್ದಾರಲ್ಲ, ಮನುವಾದಿಗಳು, ಅವರು ಇಂತಹ ಕಂತ್ರಿ ಕೆಲಸಗಳನ್ನು ದಿನ ಬೆಳಗಾದರೆ ಮಾಡಿಕೊಂಡು ಶತ್ರು ರಾಷ್ಟ್ರ ಪಾಕಿಸ್ತಾನ ಏನು ಬಯಸುತ್ತೋ ಅದನ್ನು ನೆರವೇರಿಸುವಂತಹ ಪಾಕಿಸ್ತಾನದ ಗುಲಾಮರು ಇವರು. ಪಾಕಿಸ್ತಾನದ ಗುಲಾಮರು. ಈ ಕವಿತಾ ರಾವ್ BN ಅಂತ ಇರಬಹುದು ಅಥವಾ ಪ್ರಸನ್ನ ಭಟ್ ಇರಬಹುದು, ಇವರೆಲ್ಲರೂ ಇದೇ ಮನಸ್ಥಿತಿಯ ಯಾರೇ ಆಗಿದ್ದರು. ಇವರೆಲ್ಲ ಪಾಕಿಸ್ತಾನದ ಗುಲಾಮರು. ಪಾಕಿಸ್ತಾನ ಭಾರತದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅದನ್ನು ಮಾಡೋದಕ್ಕೆ, ಅವರಿಗೆ ಹೆಲ್ಪ್ ಮಾಡೋದಕ್ಕಿರೋ ಪಾಕಿಸ್ತಾನಿ ಗುಲಾಮರು ಇವರು. ಫಸ್ಟ್ ಇವರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು ಆರ್ಮಿ ಕಡೆಯಿಂದ. ಆಗಲೇ ಈ ಸಮಾಜ ನೆಮ್ಮದಿಯಾಗಿ ಬದುಕೋದು. ಶತ್ರು ರಾಷ್ಟ್ರಗಳಿಗೆ ನಮ್ಮನ್ನು ಇಬ್ಬಾಗ ಮಾಡೋದಕ್ಕೆ ಅಥವಾ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಧೈರ್ಯ ಇಲ್ಲದೆ ಹೋಗೋದು. ಅಲ್ಲಿಯವರೆಗೆ ಇಂತಹ ಪ್ರಯತ್ನಗಳನ್ನು ಶತ್ರು ರಾಷ್ಟ್ರಗಳು ಮಾಡ್ತಾನೆ ಇರ್ತಾರೆ. ಯಾಕಂದರೆ ಅವರ ಬೂಟು ನೆಕ್ಕುವಂತಹ ಮನಸ್ಥಿತಿಯ ಇಂತಹ ಜನ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಅಷ್ಟೇ. ಇದಿಷ್ಟು ಇವತ್ತಿನ ಸುದ್ದಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.